ಶ್ರೀ, ಹಾಂ. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ? ಇಬ್ಬರು ಸೇರ್ಕೊಂಡು ಒಂದು ತಿಂಡಿ ಮಾಡೋಣವಾ ಏನಾದರೂ? ಮಾಡೋಣ ಅಂದರೆ ದಾವಣಗೆರೆ ಮಂಡಕ್ಕಿ ಅಷ್ಟೇ ಮಾಡೋಣ. ಸರಿ ಮಾಡೋಣ ಬನ್ನಿ. ನೋಡಿರಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಮಂಡಕ್ಕಿ ತೊಗೊಂಡಿದ್ದೀನಿ, ದಾವಣಗೆರೆದೇನೆ. ಇದು ಸ್ವಲ್ಪ ಹಾಲೋ ಇರುತ್ತೆ, ನಮ್ಮ ಕಡಲೆಪುರಿ ಥರ ಇರೋದಿಲ್ಲ. ಇದು ಬೇಗ ನೆಂದ್ಬಿಡುತ್ತೆ. ಅದಕ್ಕೆ ನಾನೀಗ ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಮಂಡಕ್ಕಿ ಎಲ್ಲ ಹಾಕೋತಾ ಇದ್ದೀವಿ. ಇದನ್ನ ಚೆನ್ನಾಗಿ ನೆನೆಸೋದೇನು ಬೇಕಾಗಲ್ಲ. ಒಂದು ನಿಮಿಷ ನೆನೆಸಿದ್ರೆ ಸಾಕು. ನೋಡಿ, ಈ ಥರ ನೀರಲ್ಲಿ ಮುಳುಗಿಸಿ 1 ನಿಮಿಷ ಹಾಗೆ ಬಿಡೋಣ. ಈ ಥರ ಮಿಕ್ಸ್ ಮಾಡ್ತಿರೋಂಗೆನೆ ಅದು ನೆನ್ಕೊಂಡ್ಬಿಡುತ್ತೆ. 1 ನಿಮಿಷ ಬಿಟ್ಟು ಈ ಥರ ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕೋಬೇಕು. ನೋಡಿ, ಈಗ ಎಲ್ಲಾನು ತಕೊಂಡು ಹಿಂಡ್ಬಿಟ್ಟು ಪಾತ್ರೆಗೆ ಹಾಕೋತಾ ಇದ್ದೀನಿ. ಎಷ್ಟು ಬೇಗ ನೆಂದ್ಬಿಡುತ್ತೆ ಅಂತ ಅಂದರೆ ನಾವು ಕಾಯೋದೇ ಬೇಕಾಗಲ್ಲ. ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಹುರ್ಗಡ್ಲೆ, 1 ಸ್ಪೂನ್ ಅಷ್ಟು ಸಕ್ಕರೆ, ಒಂದು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಪೌಡ್ರು ಮಾಡ್ಕೊಳ್ಳೋಣ. ಈಗ ಒಗ್ಗರಣೆಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಮಂಡಕ್ಕಿಗೆ, ಇಲ್ಲಾಂದರೆ ಡ್ರೈ ಡ್ರೈ ಅನಿಸುತ್ತೆ. ಅದಕ್ಕೆ ಸಾಸಿವೆ ಹಾಕ್ಕೊಂಡು ಸಣ್ಣಕ್ಕೆ ಹಚ್ಚಿರೋ ಕರಿಬೇವು ಹಾಕ್ತಾ ಇದ್ದೀನಿ. ಅದು ಗರಿಗರಿ ಆದ ತಕ್ಷಣ ಸಣ್ಣಕ್ಕೆ ಹಚ್ಚಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಎಲ್ಲ ಗರಿಗರಿ ಆಗಬೇಕು. ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋ ತನಕ ಹುರಿದು ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕಿ ಅದು ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ನೆನೆಸಿಟ್ಕೊಂಡಿದ್ದಂಥ ಮಂಡಕ್ಕಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿರುತ್ತೆ. ತುಂಬ ಸಾಫ್ಟ್ ಆಗಿಬಿಟ್ಟಿರುತ್ತೆ ಮಂಡಕ್ಕಿ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಈ ಥರ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಬಿಸಿ ಆಗ್ತಾ ಇರಬೇಕು ಮಂಡಕ್ಕಿ. ಈಗ ಸ್ವಲ್ಪ ನಿಂಬೆಹಣ್ಣು ರಸ, ಮಿಕ್ಸಿ ಮಾಡಿ ಇಟ್ಕೊಂಡಂಥ ಹುರ್ಗಡ್ಲೆ ಪುಡಿ, ಇದು ಮೇಯ್ನ್ ಇಂಗ್ರೀಡಿಯೆಂಟು. ಹುರ್ಗಡ್ಲೆ ಪುಡಿ ಮತ್ತು ನಿಂಬೆಹಣ್ಣು. ನಿಂಬೆಹಣ್ಣು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹುರ್ಗಡ್ಲೆ ಸ್ವಲ್ಪ ಮಂಡಕ್ಕಿ ಮೇಲೆ ತುಂಬ ಎಣ್ಣೆ ಎಣ್ಣೆ ಅನಿಸುತ್ತಲ್ಲ, ಅದಕ್ಕೆ ಸ್ವಲ್ಪ ಡ್ರೈ ಆಗೋಕ್ಕೆ ಅಂತ ಇದನ್ನು ಹಾಕ್ತೀವಿ. ಆಮೇಲೆ ಅದರಿಂದ ಡಿಫ್ರೆಂಟ್ ಟೇಸ್ಟೂ ಬರುತ್ತೆ ನಿಮಗೆ. ನೋಡಿ, ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಮಂಡಕ್ಕಿ ಸೂಪರಾಗಿ ರೆಡಿಯಾಗಿದೆ. ಎಲ್ಲರೂ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಬೇಗನೂ ಆಗುತ್ತೆ, 10 ನಿಮಿಷದಲ್ಲಿ ಆಗುತ್ತೆ. ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಚಿಟ್ಕೊಂಡ್ಬಿಟ್ರೆ ಟ್ರೈ ಮಾಡಿ ನೋಡಿ. ನೀವು ಹೇಳ್ದಂಗೆ ಮಂಡಕ್ಕಿ ಮಾಡಿದ್ದೀನಿ, ಟೇಸ್ಟ್ ನೋಡಿ. ಚೆನ್ನಾಗಿದೆಯಾ? ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.